ನಮಸ್ಕಾರ ಸ್ನೇಹಿತರೆ. ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇಲ್ಲಿ ಬಂದಿರುವಂಥದ್ದು. ದಟ್ ಈಸ್ ಕರ್ನಾಟಕ ಸರ್ಕಾರದಿಂದ. ಸೊ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವನ್ನ ಹೇಳ್ಬಿಡ್ತೀನಿ ನಾನು. ಸೊ ಏನು ಒಂದು ರಾಜ್ಯ ಸರ್ಕಾರದವರು ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ವಿವಿಧ ಇಲಾಖೆಯಲ್ಲಿ ಕಾದಿರ್ತಕ್ಕಂಥ ಸುಮಾರು 56,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತಾರೆ. ಧಾರವಾಡದಲ್ಲಿ ನಡೆದಂಥ ಉಗ್ರವಾದ ಪ್ರತಿಭಟನೆ ನಂತರದಲ್ಲಿ ಅಭ್ಯರ್ಥಿಗಳು ಏನು ಪ್ರತಿಭಟನೆ ಮಾಡಿದ್ರು ಅದೆಲ್ಲದರ ನಂತರದಲ್ಲಿ ಆಗಿರತಕ್ಕಂಥ ಬೆಳವಣಿಗೆ ಇದು. ಅದಾಗಲಿಲ್ಲ ಅಂದಿದ್ರೆ ಇದೇನು ಬರ್ತಾ ಇರಲಿಲ್ಲ. ಸೊ ಏನು ಡಿಸ್ಕಷನ್ ಆಗಿ ಅಲ್ಲಿ ತೀರ್ಮಾನ ಆಯಿತು ಅದು ಈಗ ಆದೇಶದ ಪ್ರತಿಯಲ್ಲಿ ಬಂದಿದೆ. ಸೊ ಇದನ್ನೇ ತುಂಬ ಜನ ವಿದ್ಯಾರ್ಥಿಗಳು ಬಯಸ್ತಾ ಇದ್ದಿದ್ದು, ಅಪೇಕ್ಷೆ ಇದ್ದಿದ್ದು. ಸೊ ಇಲ್ಲಿ ಏನು ನೋಟಿಫಿಕೇಶನ್ ರೂಪದಲ್ಲಿ ಅಥವಾ ಏನಾದರೂ ಇಲಾಖೆಯಿಂದ ಅದು ರಿಟರ್ನ್ ಡಾಕ್ಯುಮೆಂಟಲ್ಲಿ ಬರಬೇಕು, ಅವಾಗಷ್ಟೇ ಬಿಲೀವ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಇದು ಇಲ್ಲಿಗೆ ಮುಗಿಬಾರ್ದು. ಸೊ ವಿಚಾರಕ್ಕೆ ಬರೋಣ ಏನಿದೆ ಅಂತ ಅಂದ್ಬಿಟ್ಟು. ಮೊದಲು ಸಬ್ಜೆಕ್ಟ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಏನಿದೆ ಅಂತ. 2022ರ ಅಧಿನಿಯಮ ಅನ್ವಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹೆಚ್ಚಿಸಲಾದಂಥ ಮೀಸಲಾತಿ ಪ್ರಮಾಣವನ್ನು ಪ್ರಶ್ನಿಸಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿದ್ದಂಥ ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯವು ನೀಡಿರತಕ್ಕಂಥ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಂತ. ಸೊ ಇನ್ನು ಪ್ರಸ್ತಾವನೆ ಇದೆಲ್ಲ ಏನು ಹೇಳಲಿಕ್ಕೆ ಹೋಗಲ್ಲ, ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗಿದೆ ಈಗ. ಸೊ ಏನು ಡೈರೆಕ್ಷನ್ಸ್ ಪಾಸ್ ಮಾಡಿದರೆ ಅಂತಂದರೆ ಆಲ್ಮೋಸ್ಟ್ 56,000 ಒಂದು ರಿಕ್ರೂಟ್ಮೆಂಟ್ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಸ್ಟೇಟ್ ಗೌರ್ಮೆಂಟವರು. ಇವರು ಆಲ್ಮೋಸ್ಟ್ ಎಲ್ಲ ಇಲಾಖೆಗಳಿಗೂ ಆದೇಶವನ್ನು ಮಾಡಿದ್ದಾರೆ, ಇಮಿಡಿಯೇಟು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರಸ್ತಾವನೆ ಇದೆ, ಅದು ಎಲಾಬ್ರೇಟ್ ಆಗುತ್ತೆ, ಎಲ್ಲವನ್ನು ಓದಲಿಕ್ಕಾಗಲ್ಲ. ಸೊ ಮೇಯ್ನ್ ಬಂದ್ಬಿಟ್ಟು ಪ್ರಸ್ತಾವನೆ ನಂತರದಲ್ಲಿ ಏನು ಹೇಳಿದರೆ. ಸೊ ನೇರವಾಗಿ ಅದಕ್ಕೆ ಬಂದ್ಬಿಡೋಣ ಈಗ. ನೋಡಿ ಇಲ್ಲಿದೆಯಲ್ಲ ಇಲ್ಲಿ. ಸೊ 7ರಲ್ಲಿ ಓದಲಾದ ಅಂತಿದೆಯಲ್ಲ, ಅದನ್ನು ಹೇಳ್ಬಿಡ್ತೀನಿ ನಿಮಗೆ, ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಮೇಲೆ 7ರಲ್ಲಿ ಓದಲಾದಂಥ ಪ್ರಕರಣಗಳಲ್ಲಿ ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಅಂದರೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ಪಡ್ಕೊಳ್ಳಿಕ್ಕಿರ್ತಕ್ಕಂಥ ಈ ಒಂದು ಕ್ಯಾಟಗರೀಸ್ ಇವೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಿದ್ದು. ಅಧಿನಿಯಮ 2022ರ ಅನ್ವಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಪ್ರಮಾಣವನ್ನು ಕ್ರಮವಾಗಿ 15% 17% ಹಾಗೂ 3% 7% ಹೆಚ್ಚಿಸಲಾಗಿರುವುದನ್ನು ಪ್ರಶ್ನಿಸಲಾಗಿದ್ದು, ಸದರಿ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯವು ದಿನಾಂಕ 27/11/2025 ಯಾವ ಡೇಟಲ್ಲಿ 27/11/2025 ಕೆಳಗಿನಂತೆ ಮಧ್ಯಂತರ ಆದೇಶವನ್ನು ನೀಡಿರ್ತಾ ಇದೆ. ಸೊ ಯಾವ ಥರ ಜಡ್ಜ್ಮೆಂಟನ್ನು ಪಾಸ್ ಮಾಡಿತ್ತು ಅಂತ. ಫಸ್ಟು ಕೋರ್ಟಲ್ಲಿ ಇದು ಕೇಸ್ ಫೈಲ್ ಆದಾಗ ಕೋರ್ಟ್ಗೆ ಹೋದಾಗ ನೋಡಿ ಇದೆಯಲ್ಲ ಇಲ್ಲಿ, ಅದು ಓದ್ಬಿಡ್ತೀನಿ ನಾನು ಕ್ಲಿಯರಾಗಿ. ಕನ್ಸಿಡರಿಂಗ್ ದಟ್ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಹ್ಯಾಸ್ ಆಲ್ರೆಡಿ ಬಿಗಿನ್ pursuant to certain notifications specifying the enhanced reservation under the Karnataka Scheduled Caste and Scheduled Tribes reservation of the seats in education institutions and appointments of post and services under the State Act 2022 Hereafter Act, we consider it opposite to modify or order dated 19/11/2025 to direct that no further notification for recruitment or appointment on the basis of increased reservation would be issued till the disposal of the present petitions ಅಂತ ಅಂದ್ಬಿಟ್ಟು. ಅಂದರೆ 56%ಗೆ ಅವ್ರು ಏನು ಹೋಗಿದ್ರು ಅದನ್ನು ಕ್ಲಿಯರ್ ಕಟ್ಟಾಗಿ ಜಡ್ಜ್ಮೆಂಟ್ ಪಾಸ್ ಆಗೋ ತನಕ ಯಾವುದೇ ಕಾರಣಕ್ಕೂ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಸೊ ಏನು ರೂಲ್ ಇದೆ, ಪ್ರೆಸೆಂಟ್ ರೂಲು 50%ಗೆ ಮಾತ್ರ ಅದರ ಅನ್ವಯವಾಗಿ ನೇಮಕಾತಿ ಮಾಡಿ ಅಂತ. The recruitment pursuant to the process that is already begin may be continued. However, any appointment made shall be subject to the final outcome ಆಫ್ ದ ಪ್ರೆಸೆಂಟ್ ಪಿಟಿಷನ್ಸ್ ಅಂತ ಹೇಳಿದ್ದಾರೆ ಈಗ. ಸೊ ಇನ್ನು 8th ಒನ್ನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯವು ಮೇಲಿನಂತೆ ನೀಡಿರತಕ್ಕಂಥ ಮಧ್ಯಂತರ ಆದೇಶದಿಂದಾಗಿ ಹಲವಾರು ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು. ಇದೇನು ಆರ್ಡರ್ ಪಾಸ್ ಮಾಡಿತ್ತು, ಹಾಗಾಗಿ ಸಾಕಷ್ಟು ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳನ್ನು ಕಾಲ್ಫರ್ ಮಾಡಲಿಕ್ಕಾಗಿಲ್ಲ, ಇದರಿಂದಾಗಿ ಎಲ್ಲವೂ ಕೂಡ ಸ್ಥಗಿತ ಆಗಿತ್ತು. ಸೊ ದ ರೀಸನ್ ಬಿಹೈಂಡ್ ಇದರಿಂದಾಗಿ ನಿರುದ್ಯೋಗ ಅಭ್ಯರ್ಥಿಗಳ ದೃಷ್ಟಿಯಿಂದ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತಿರುವುದರಿಂದ ನೇಮಕಾತಿ ಪ್ರಕ್ರಿಯೆಯನ್ನು ತುರ್ತಾಗಿ ಮುಂದುವರಿಸಬೇಕಾಗಿರುವುದರಿಂದ ನೇಮಕಾತಿ ಅಧಿಸೂಚನೆಗಳನ್ನು ಪ್ರತಿಯೊಂದು ಸರ್ಕಾರಿ ಆದೇಶ ಸಂಖ್ಯೆಗೆ ಒಂದು ನಂಬರ್ ಇರುತ್ತೆ, ಅದನ್ನು ಹೇಳಲಿಕ್ಕೆ ಹೋಗಲ್ಲ. ಸೊ ದಿನಾಂಕ 28/12/2022ರ ಆದೇಶದ ಪೂರ್ವದಲ್ಲಿ ಜಾರಿಯಲ್ಲಿದ್ದಂಥ ಅವಾಗೇನಿತ್ತು ಅದು ರೂಲ್ಸು ಜಾರಿಯಲ್ಲಿದ್ದಂಥ ಮೀಸಲಾತಿ ಆದೇಶ ಮತ್ತು ರೋಸ್ಟರ್ ಬಿಂದುಗಳಂತೆ ಮೀಸಲಾತಿ ಪ್ರಮಾಣವನ್ನು 50% ಬಿಂದುಗಳಂತೆ ಹೊರಡಿಸುವುದು ಸೂಕ್ತವೆಂದು ನಿರ್ಧರಿಸಿ ಈ ಕೆಳಗಿನಂತೆ ಆದೇಶವನ್ನು ಮಾಡಲಾಗಿದೆ. ಎಬವ್ 50%ಗೆ ರಿಕ್ರೂಟ್ಮೆಂಟ್ ಪ್ರಕ್ರಿಯೆಗಳನ್ನು ಆರಂಭ ಮಾಡಬಾರ್ದು, 50%ಗೆ ಅನ್ವಯವಾಗಿ ಮಾಡಬೇಕು ಅಂತ ಎಲ್ಲ ಇಲಾಖೆಗಳಿಗೂ ಈಗ ಡೈರೆಕ್ಷನ್ಸ್ ಪಾಸ್ ಮಾಡಿದರೆ ಈ ಆದೇಶದಲ್ಲಿ. ನೋಡಿ ಇಲ್ಲಿಂದ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ ಈಗ. ಇಟ್ ಇಸ್ ವೆರಿ ಇಂಪಾರ್ಟೆಂಟು. 27/7/2026 ಇಟ್ ಇಸ್ ಲೇಟೆಸ್ಟ್ ಅಪ್ಡೇಟ್. ಇದು ಪ್ರಸ್ತಾವನೆಯಲ್ಲಿ ವಿವರಿಸಿರತಕ್ಕಂಥ ಸನ್ನಿವೇಶದಲ್ಲಿ ಸರ್ಕಾರ ಈ ಕೆಳಗಿನಂತೆ ಆದೇಶವನ್ನು ಮಾಡಿದೆ. ಸೊ ಏನೆಲ್ಲ ಆದೇಶವನ್ನು ಮಾಡಿದೆ, ಸೊ ಎಗೇನ್ ಇಲ್ಲಿ ರಿಪಿಟೇಷನ್ ಆಗುತ್ತೆ, ಅದನ್ನು ಕ್ವಿಕ್ಕಾಗಿ ನಿಮಗೆ ಓದಿ ಮುಗಿಸ್ಬಿಡ್ತೀನಿ ನಾನು. ಸೊ ವಿತಿನ್ 1 or 2 minutesಲ್ಲಿ
ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿನ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿ ಅಧಿನಿಯಮ 2022 ಪ್ರಶ್ನೆ ಮಾಡಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರತಕ್ಕಂಥ ಪ್ರಕರಣಗಳಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯವು ನೀಡಿರತಕ್ಕಂಥ ಅಂತಿಮ ತೀರ್ಪಿಗೆ ಒಳಪಟ್ಟು ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ದಿನಾಂಕ 27/11/2025 ನಂತರದಲ್ಲಿ ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಗಳಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಅದು ನಂಬರ್ ಇರುತ್ತೆ ಹೇಳಲಿಕ್ಕೆ ಹೋಗಲ್ಲ. ಸೊ 28/12/2022 ಆದೇಶದ ಪೂರ್ವದಲ್ಲಿ ಜಾರಿಯಲ್ಲಿದ್ದಂಥ ಮೀಸಲಾತಿ ಆದೇಶ ಮತ್ತು ರೋಸ್ಟರ್ ಬಿಂದುಗಳಂತೆ ಸರ್ಕಾರಿ ಆದೇಶ ಸಂಖ್ಯೆ ದಿನಾಂಕ 20/6/1995 ಅನ್ವಯ ಮೀಸಲಾತಿ ಪ್ರಮಾಣವನ್ನು 50% ಅಂತ ಸೊ ನೇಮಕಾತಿ ಅಧಿಸೂಚನೆಗಳಲ್ಲಿ ಹೊರಡಿಸುವಂತೆ ಎಲ್ಲ ನೇಮಕಾತಿ ಮತ್ತು ಆಯ್ಕೆ ಪ್ರಾಧಿಕಾರಗಳಿಗೆ ಸೂಚಿಸಲಾಗಿದೆ. ದಟ್ ಈಸ್ ಇಂಪಾರ್ಟೆಂಟು. ಸೊ ರಿಕ್ರೂಟ್ಮೆಂಟ್ ಬೋರ್ಡ್ಸ್ ಅಂತ ಏನಿರುತ್ತೆ ಪ್ರಾಧಿಕಾರಗಳು ಎಲ್ಲರಿಗೂ ಈಗ ಈ ಆದೇಶದ ಪಟ್ಟಿಯಲ್ಲಿ ಹೇಳಿದ್ದಾರೆ 50% ಮಾತ್ರ ನೀವು ಅದನ್ನು ಆಧಾರವಾಗಿ ಇಟ್ಕೊಂಡು ರಿಕ್ರೂಟ್ಮೆಂಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ ಈಗ. ನೆಕ್ಸ್ಟ್ ಇಲ್ಲಿ ಸೊ ನಂಬರ್ 2 ಹೇಳ್ತಾರೆ ಇಲ್ಲಿ ಈ ರೀತಿಯ ಆಯ್ಕೆಯನ್ನು ಹಿಂದಿನ ನೇಮಕಾತಿಯಲ್ಲಿ ಅಂದರೆ ದಿನಾಂಕ 28/12/2022 ಆದೇಶದಲ್ಲಿ ಗೊತ್ತುಪಡಿಸಿರತಕ್ಕಂಥ ರೋಸ್ಟರಿನ ಯಾವ ಬಿಂದುವಿನಲ್ಲಿ ನಿಲ್ಲಿಸಲಾಗಿತ್ತು. ಸೊ ಯಾವ ಬಿಂದುವಿನಲ್ಲಿ ಸ್ಟಾಪ್ ಮಾಡಿದ್ರು ಆ ಬಿಂದುವಿನಿಂದ ಈಗ ಸೊ ಆ ಬಿಂದುವಿನ ಮುಂದಿನ ರೋಸ್ಟರ್ ಬಿಂದುವಿಗೆ ಸರಿಸಮವಾದ ಬಿಂದುವನ್ನು ದಿನಾಂಕ 20/6/95 ಸರ್ಕಾರದ ಆದೇಶ ಸಂಖ್ಯೆ ಅಥವಾ 1995 ಗುರುತಿಸಿ ಅಲ್ಲಿಂದ ಪ್ರಾರಂಭಿಸಿ ಆಯ್ಕೆ ಮಾಡತಕ್ಕದ್ದು. ಫಾರ್ ಎಕ್ಸಾಂಪಲ್ ಹೇಳಿದರೆ ಹಿಂದಿನ ನೇಮಕಾತಿಯಲ್ಲಿ ದಿನಾಂಕ 28/12/2022 ಆದೇಶದಲ್ಲಿ ಗೊತ್ತುಪಡಿಸಿರತಕ್ಕಂಥ ರೋಸ್ಟರಿನ ಅನುಸಾರ 10ನೇ ಬಿಂದುವಿನವರೆಗೆ ಪೂರ್ಣಗೊಳಿಸಲಾಗಿದ್ದಲ್ಲಿ ಈಗ ಮಾಡಬೇಕಾಗಿರತಕ್ಕಂಥ ಆಯ್ಕೆಯನ್ನು ದಿನಾಂಕ 20/6/1995 ಆದೇಶದಲ್ಲಿ ಅನುಬಂಧ 1ರ ರೋಸ್ಟರಿನ 11ನೇ ಬಿಂದುವಿಗೆ ಅಂದರೆ ಎಲ್ಲಿ ಸ್ಟಾಪ್ ಆಗಿತ್ತು ಅಲ್ಲಿಂದ ಕಂಟಿನ್ಯೂ ಮಾಡಿ ಅಂತ ರೋಸ್ಟರ್ ಬಿಂದುಗಳನ್ನು ಅಲ್ಲಿಂದ ಆರಂಭ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟು ಪಾಯಿಂಟ್ ನಂಬರ್ 3 ಸೊ ವೆರಿ ಇಂಪಾರ್ಟೆಂಟು ಮಾನ್ಯ ಉಚ್ಚ ನ್ಯಾಯಾಲಯದ ದಿನಾಂಕ 27/11/2025 ಮಧ್ಯಂತರ ಆದೇಶಕ್ಕಿಂತ ಹಿಂದೆ ನೇಮಕಾತಿಗಾಗಿ ಅಧಿಸೂಚನೆ ನೋಡಿಸಿರತಕ್ಕಂಥ ಪ್ರಕರಣಗಳನ್ನು ಯಥಾ ಪ್ರಕಾರ ಮುಂದುವರಿಸಿ ಆ್ಯಂಡ್ ಬಿಫೋರ್ ದಟ್ ಯಾವುದು ನೋಟಿಫಿಕೇಷನ್ ಆಗಿತ್ತು ಅಂದರೆ ಈ ಹೈಕೋರ್ಟ್ನ ಒಂದು ಆದೇಶ ಏನು ಮಧ್ಯಂತರ ಆದೇಶ ಏನು ಬಂದಿತ್ತು ಅದಕ್ಕಿಂತ ಪೂರ್ವದಲ್ಲಾಗಿರತಕ್ಕಂಥ ನೋಟಿಫಿಕೇಷನ್ನು ಆಗಿರತಕ್ಕಂಥ ಪ್ರಕರಣಗಳನ್ನು ಅದನ್ನು ಹಾಗೆ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಮಾಡಿ ಅಂತಿಮಗೊಳಿಸುವುದು ಹಾಗೂ ನೇಮಕಾತಿ ಆದೇಶದಲ್ಲಿ ಸ್ಪಷ್ಟವಾಗಿ ಈ ನೇಮಕಾತಿಯು ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ ಎಂದು ಷರತ್ತು ದಾಖಲಿಸತಕ್ಕದ್ದು. ಅಂದರೆ ಸೊ ಆ್ಯಸ್ ಪರ್ ಅದು ಹೈಕೋರ್ಟ್ಲಿ ಏನು ಜಡ್ಜ್ಮೆಂಟ್ ಪಾಸ್ ಆಗಿದೆ ಸೊ ಅದಕ್ಕೆ ಇದು ಆದೇಶಕ್ಕೆ ಒಳಪಟ್ಟಿರುತ್ತದೆ ಅಂತ ಅವರು ಮೆನ್ಷನ್ ಮಾಡಲಿಕ್ಕೆ ಹೇಳಿದ್ದಾರೆ, ದಾಖಲು ಮಾಡಲಿಕ್ಕೆ ಹೇಳಿದ್ದಾರೆ. ಅಂದರೆ ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತ. ನೆಕ್ಸ್ಟು ಸಮತಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನೋಡಿ ಇದೆಯಲ್ಲ ದಿನಾಂಕ 8/3/2023 ನಿಗದಿಪಡಿಸಲಾಗಿರತಕ್ಕಂಥ ರೋಸ್ಟರ್ ಬಿಂದುಗಳನ್ನೇ ಮುಂದುವರಿಸುವುದು. ಹಿಂದಿನ ನೇಮಕಾತಿಯಲ್ಲಿ ದಿನಾಂಕ 8/3/2023 ಆದೇಶದಲ್ಲಿ ಗೊತ್ತುಪಡಿಸಿರತಕ್ಕಂಥ ರೋಸ್ಟರಿನ ಯಾವ ಬಿಂದುವಿನಲ್ಲಿ ನಿಲ್ಲಿಸಲಾಗಿತ್ತೋ ಆ ಬಿಂದುವಿನ ಮುಂದಿನ ರೋಸ್ಟರ್ ಬಿಂದುವಿನಿಂದ ಆರಂಭ ಮಾಡಿ ಆಯ್ಕೆಯನ್ನು ಮಾಡತಕ್ಕದ್ದು. ಅಂದರೆ ಎಲ್ಲಿಗೆ ಸ್ಟಾಪ್ ಆಗಿತ್ತು again ಅದನ್ನು ಕಂಟಿನ್ಯೂ ಮಾಡಿ ಆ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿ ಅಂತ. ಸೊ ನೆಕ್ಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟು ಇಲ್ಲಿ ಪಾಯಿಂಟ್ ನಂಬರ್ 5 ಇದೇ ಭಾಳ ಪ್ರಮುಖವಾಗಿರೋದು ನಿಮಗೆ. ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟು ಆಯಾ ಇಲಾಖೆಗಳು ನೇಮಕಾತಿ ಪ್ರಾಧಿಕಾರಗಳು ಮುಂದಿನ ನೇಮಕಾತಿ ಮಾಡಿಕೊಳ್ಳುವ ಹುದ್ದೆಗಳಲ್ಲಿ ನೋಡಿ ಹೇಳಿದರಲ್ಲಿ ಮುಂದಿನ ನೇಮಕಾತಿ ಮಾಡಿಕೊಡ್ತಕ್ಕಂಥ ಯಾವುದೇ ಹುದ್ದೆಗಳಾಗಲಿ 6% ಅದರಲ್ಲಿ ಪರಿಶಿಷ್ಟ ಜಾತಿಗೆ 2%, ಪರಿಶಿಷ್ಟ ಪಂಗಡಕ್ಕೆ 4%, ಇವೆರಡೂ ಕ್ಲಬ್ ಮಾಡಿದ್ರೆ 6% ಆಗುತ್ತೆ ಹುದ್ದೆಗಳನ್ನು ಕಾಯ್ದಿರಿಸತಕ್ಕದ್ದು. ಯಾವುದೇ ನೇಮಕಾತಿ ಪ್ರಾಧಿಕಾರ ಆಗಲಿ ಇಲಾಖೆಯಲ್ಲಿ ಅವರು ಎಷ್ಟು ಪೋಸ್ಟನ್ನ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ತೋರಿಸ್ತಾರೋ ಅಷ್ಟರಲ್ಲಿ 6% ಹುದ್ದೆಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕಾಯ್ದಿರಿಸಲೇಬೇಕು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಅವ್ರದ್ದು ಕೋರ್ಟಲ್ಲಿ ಏನು ಡೈರೆಕ್ಷನ್ಸ್ ಪಾಸ್ ಆಗುತ್ತೋ ಅದಾದ ಮೇಲೆ ಅದನ್ನು ಅವರು ಕಂಪ್ಲೀಟ್ ಮಾಡ್ತಾರೆ. ಕಾಯ್ದಿರಿಸಿದಂಥ ಹುದ್ದೆಗಳನ್ನು ಕಂಪ್ಲೀಟ್ ಮಾಡಿ ಅದನ್ನು ನೇಮಕಾತಿ ಪ್ರಕ್ರಿಯೆಗೆ ಅದನ್ನು ಪರಿಗಣಿಸ್ತಾರೆ. ಯಾವ ಥರ ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತಾರೆ ಅವರು. ಬಟ್ ಯಾವುದೇ ಕಾರಣಕ್ಕೂ 6% ಕಾಯ್ದಿರಿಸ್ತೇನೆ ಮಾಡೋಂಗಿಲ್ಲ ಅಂತ. ಸೊ ನೆಕ್ಸ್ಟು ಮುಂದುವರೆದು ಖಾಲಿ ಇರುವ ನೇರ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು 56,432 ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆಯನ್ನು ಮುಂದಿನ 30 ದಿನಗಳಲ್ಲಿ ಪ್ರಾರಂಭಿಸುವಂತೆ ಎಲ್ಲ ಇಲಾಖೆಗಳಿಗೆ ಮತ್ತು ನೇಮಕಾತಿ ಪ್ರಾಧಿಕಾರಗಳಿಗೆ ತಿಳಿಸಿದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಮೇಲಿನ ಸೂಚನೆಗಳು ಸರ್ಕಾರದ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತವೆ ಅಂತ ಹೇಳಿದರೆ ಸೊ ವಿತಿನ್ 30 ಡೇಸಲ್ಲಿ ಅಟ್ಲೀಸ್ಟ್ ನೋಟಿಫಿಕೇಷನ್ ಆದರೂ ಮಾಡ್ಬಿಡಬೇಕು ಬೇಗ. ಯಾಕೆಂದರೆ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಎಲೆಕ್ಷನ್ ಡೇಟ್ ಹತ್ರ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಕೋಡ್ ಆಫ್ ಕಂಡಕ್ಟು ಅದು ಸಮಸ್ಯೆಗಳಾಯಿತು ಅಂತಂದರೆ ಎಲ್ಲವೂ ಮತ್ತೆ ಸ್ಟಾಪ್ ಆಗಿಬಿಡುತ್ತೆ. ಹಾಗಾಗಿ 30 ಡೇಸಲ್ಲಿ ಮ್ಯಾಕ್ಸಿಮಮ್ ನೋಟಿಫಿಕೇಷನ್ ಮಾಡಿಬಿಟ್ರೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಪ್ರೊಸೀಜರ್ಸ್ ಏನು ಬರುತ್ತೆ ಅದು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಎಕ್ಸಾಮ್ಸ್ ನೋಟಿಫಿಕೇಷನ್ ಆದರೂ ಓದ್ಕೊಳ್ಳಿಕ್ಕೆ ಒಂದಷ್ಟು ಸಮಯ ಸಿಗುತ್ತೆ ಆಸ್ಪಿರೆಂಟ್ಸ್ಗೆ. ಹಾಗಾಗಿ ಏನು ಹೇಳಿದರೆ ಇದೊಂದು ಆದೇಶದಲ್ಲಿ ಎಲ್ಲ ಇಲಾಖೆಗಳಿಗೂ ಏನು ಡೈರೆಕ್ಷನ್ಸ್ ಪಾಸ್ ಮಾಡಿ ಇಮಿಡಿಯೇಟು ಸೊ ವಿತಿನ್ 30 ಡೇಸಲ್ಲಿ
ನೋಟಿಫಿಕೇಷನ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಮಾಡಬೇಕಾಗತ್ತೆ. ಆದರೆ ಈ ನಂಬರ್ ಆಫ್ ಪೋಸ್ಟು ಯಾವ್ಯಾವ ಹುದ್ದೆಗಳಲ್ಲಿ ಎಷ್ಟೆಷ್ಟಿದೆ ಅಂತ ಅದು ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗಲೇ ಗೊತ್ತಾಗೋದು. ಇಲ್ಲಿ ಒಂದು ನಂಬರ್ ಹೇಳಿದ್ರೆ ಅಷ್ಟೇ, ಎಲ್ಲ ಇಲಾಖೆಗಳಿಂದ 56,432 ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆ ಅಂತ ಹೇಳಿದ್ದಾರೆ. ಇಷ್ಟು ಹುದ್ದೆಗಳಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ಗೆ ಇದು ಎಲ್ಲವೂ ಕೂಡ ವರ್ಗೀಕರಣ ಆಗುತ್ತೆ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತ ಅದು ಗೊತ್ತಾಗಬೇಕು ಅಂತಂದರೆ ಅದು ನೋಟಿಫಿಕೇಷನ್ ಬಂದಾಗಷ್ಟೇ ಗೊತ್ತಾಗಲಿಕ್ಕೆ ಅದು ಸಾಧ್ಯ ಆಗೋದು. ಹಾಗಾಗಿ ಇದೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅಂತ ಬಿಡುಗಡೆ ಆಗಿದೆ ಸ್ಟೇಟ್ ಗೌರ್ಮೆಂಟಿಂದ. ಹಾಗಾಗಿ ಎಲ್ಲವನ್ನ ಹೇಳಿದ್ದೀನಿ ನಾನು. ಇನ್ ಕೇಸ್ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಏನಾದರೂ ಅರ್ಥ ಆಗದಿರತಕ್ಕಂಥ ಪಾಯಿಂಟ್ಸ್ ಇದ್ದರೆ ಅದನ್ನು ನೋಡಿಕೊಂಡು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.